ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ನಿರ್ಣಾಯಕ. ಕುತೂಹಲ ಮೂಡಿಸಿದೆ ಸಚಿವ ಜಮೀರ್ ಅಹಮದ್ ಖಾನ್ರ ನಡೆ. ಉಪಚುನಾವಣೆ ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಕಾರಣ ಏನು? ಉಪಚುನಾವಣೆ ಘೋಷಣೆ ಆಗ್ತಾ ಇದ್ದಂಗೆ ಟಿಕೆಟ್ ಪರ ಜಮೀರ್ ಅಹಮದ್ ಬ್ಯಾಟ್ ಬೀಸಿದ್ರು. ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯಿಂದ ಬೇಸರವನ್ನು ವ್ಯಕ್ತಪಡಿಸಿದ್ರು. ಸ್ವಾಭಿಮಾನದ ಪ್ರಶ್ನೆ ಅಂತ ಸಿಎಂ ಎದುರು ಸಚಿವ ಜಮೀರ್ ಅಹಮದ್ ಅಸಮಾಧಾನವನ್ನು ಹೊರಹಾಕಿದ್ರು. ಹೀಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಹೋಗ್ತಾರಾ ಅಥವಾ ಅವರ ಪ್ರಚಾರ ಅಂದ್ರೆ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವರ ಪ್ರಚಾರ ಕೇವಲ ಬಾಗಲಕೋಟೆಗೆ ಮಾತ್ರ ಸೀಮಿತವಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅನ್ನೋ ವಿಚಾರ ಬಾಗಲಕೋಟೆಗೆ ಮಾತ್ರ ಜಮೀರಾ ಅಥವಾ ದಾವಣಗೆರೆ ದಕ್ಷಿಣಕ್ಕೂ ಹೋಗ್ತಾರಾ? ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು ವಸತಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಾರೋ ಇಲ್ವೋ ಅನ್ನುವಂಥ ಜಿಜ್ಞಾಸೆ ಈಗ ಮನೆ ಮಾಡಿದೆ. ಅದೆಲ್ಲದಕ್ಕೂ ಕಾರಣ ಆಗಿರುವಂತದ್ದು ಎಸ್ ಮಲ್ಲಿಕಾರ್ಜುನ್ ಅವರ ಇತ್ತೀಚಿನ ಹೇಳಿಕೆಗಳು ಸಹಜವಾಗಿ ಕೂಡ ಜಮೀರ್ ಅಹಮದ್ ಅವ್ರನ್ನ ಕೆರಳುವಂತೆ ಮಾಡಿದೆ. ಒಂದು, ಅವರ ಇಲ್ಲದೇ ಇದ್ರೂ ಚುನಾವಣೆ ನಡೆಯುತ್ತೆ ಅನ್ನುವಂತ ಒಂದು ಹೇಳಿಕೆ ಆದ್ರೆ, ಮಗದೊಂದ್ ಕಡೆ ಅವನಿಗೂ ಈ ಕ್ಷೇತ್ರಕ್ಕೆ ಏನು ಸಂಬಂಧ ಅನ್ನುವಂತ ಹೇಳಿಕೆ ಈ ಹಿಂದೆ ಕೊಟ್ಟಿರುವಂತದ್ದು. ಈ ಎರಡೂ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಖುದ್ದು ಸ್ವಾಭಿಮಾನದ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಅಲ್ಲಿ ದಾವಣಗೆರೆಗೆ ಪ್ರಚಾರಕ್ಕೆ ಹೋಗ್ಬೇಕೋ ಬೇಡವೋ ಅನ್ನುವಂತ ವಿಚಾರವನ್ನ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ಅವರು ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾರೆ ಅಥವಾ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಮಾಡ್ತಾರೋ ಪ್ರಚಾರವನ್ನ ಅನ್ನುವಂತ ಕುತೂಹಲ ಇರುತ್ತದೆ. ಸದ್ಯದ ಮಟ್ಟಿಗೆ ಈಗ ಕೇರಳ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವಂತಹ ಜಮೀರ್ ಅಹಮದ್ ಅವರು ನಿರಂತರವಾಗಿ ಅಲ್ಲಿ ಪ್ರಚಾರವನ್ನು ನಡೆಸ್ತಿದ್ದಾರೆ. ಅವರು ಏಪ್ರಿಲ್ 3ನೇ ತಾರೀಕಿಂದ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ದಾವಣಗೆರೆಯಲ್ಲಿ ಪ್ರಚಾರವನ್ನ ಮಾಡಬೇಕಾಗಿತ್ತು. ಆದ್ರೆ ಎಸ್ ಮಲ್ಲಿಕಾರ್ಜುನ್ ಅವರ ಹೇಳಿಕೆಯಿಂದಾಗಿ ತೀವ್ರ ಅಸಮಾಧಾನಗೊಂಡಿರುವಂತಹ ಜಮೀರ್ ಅಹಮದ್ ಅವರು ಸೊ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗ್ಬೇಕೋ ಬೇಡ ಅನ್ನುವಂಥ ವಿಚಾರವಾಗಿ ಇದುವರೆಗೂ ಕೂಡ ಸ್ಪಷ್ಟವಾದಂತ ಯಾವುದೇ ನಿಲುವನ್ನ ತಾಳಿಲ್ಲ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅಲ್ಲಿ ಮುಸ್ಲಿಂ ಸಮುದಾಯದ ಬಾಹುಳ್ಯ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ 80,000ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದ ಮತಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಸೊ ಹಾಗಾಗಿ ನಿರ್ಣಾಯಕ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಸದ್ಯದ ಮಟ್ಟಿಗೆ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕರು ಕೂಡ ವಸತಿ ಸಚಿವರು ಜಮೀರ್ ಅಹಮದ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾರ ಇಲ್ವಾ ಅನ್ನೋ ಕುತೂಹಲ ಮೂಡಿಸಿದೆ ಮಧುಸೂದನ್. ಹರೀಶ್, ಇನ್ನು ಯಾವುದೇ ಅಸಮಾಧಾನ ಇಲ್ಲ ದಾವಣಗೆರೆಯಲ್ಲಿ ಆಗಿರಬಹುದು ಬಾಗಲಕೋಟೆಯಲ್ಲಿ ಆಗಿರಬಹುದು ಅನ್ನೋ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಜಮೀರ್ ಅಹಮದ್ ನಡೆ ಉತ್ತರವನ್ನ ನೀಡುವಂತದ್ದಿದೆ ಹಾಗಾದ್ರೆ ಈಗ? ಖಂಡಿತವಾಗಿ. ಯಾಕಂತಂದ್ರೆ ಸಹಜವಾಗಿ ಕೂಡ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಖುದ್ದು ವಸತಿ ಸಚಿವ ಜಮೀರ್ ಅಹಮದ್ ಅವರು ವ್ಯಕ್ತಪಡಿಸಿದ್ರು. ಸೊ ನಿರಂತರವಾಗಿ ಕೂಡ ಶಾಮನೂರು ಶಿವಶಂಕರಪ್ಪ ಅವರೇ ಕೂಡ ಅದನ್ನು ಹಿಂದೆ ಹೇಳಿದ್ರು. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನ ಕೂಡ ಹೈಕಮಾಂಡ್ ನಾಯಕರ ಮುಂದೆ ವ್ಯಕ್ತಪಡಿಸಿದ್ರು. ಅದರ ಬದಲಾದ ಸನ್ನಿವೇಶದಲ್ಲಿ ಸೊ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು ಅನುಕಂಪದ ಲಾಭವನ್ನು ಪಡೆಯುವಂತ ಲೆಕ್ಕಾಚಾರದಲ್ಲಿ 2 ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನು ಆಯಾ ಕುಟುಂಬಕ್ಕೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಅವರು ಸಹಜವಾಗಿ ಕೂಡ ನಾಮಪತ್ರ ಸಲ್ಲಿಕೆ ಆಗಿರ್ಬೋದು ಮತ್ತೆ ಚುನಾವಣಾ ಪ್ರಚಾರ ಆಗಿರ್ಬೋದು ಎಲ್ಲದರಿಂದಲೂ ಕೂಡ ಈಗಾಗಲೇ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇದುವರೆಗೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದತ್ತ ಮುಖವನ್ನ ಕೂಡ ಮಾಡಿಲ್ಲ. ಸೊ ನೇರವಾಗಿ ಅವರು ಕೇರಳದತ್ತ ಮುಖ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅವರು ಬರದೇ ಇದ್ದಂತ ಸಂದರ್ಭದಲ್ಲಿ ಪ್ರಚಾರಕ್ಕೆ ಯಾವ ರೀತಿಯ ಪರಿಣಾಮ ಬೀಳುತ್ತೆ, ವ್ಯತಿರಿಕ್ತ ಫಲಿತಾಂಶ ಏನಾದ್ರೂ ಬರುತ್ತಾ ಅನ್ನುವಂಥ ಆತಂಕ ಸಹಜವಾಗಿ ಕಾಂಗ್ರೆಸ್ ನಾಯಕರಲ್ಲಿ ವ್ಯಕ್ತ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಮಧುಸೂದನ್. ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.